ಏನು ನೀವಿಲ್ಲಿ? ಏನಾದರೂ ಕೆಲಸ ಆಯ್ತಾ? ಇವ್ರು ಯಾರು? ಇವ್ರು ನಮ್ಮ ನೆಂಟರು. ಪಾಪ ಊರಿಂದ ಬಂದಿದ್ದಾರೆ. ಅಡ್ರೆಸ್ ಗೊತ್ತಾಗದೆ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ರು. ಇವರು ನರಸೀಪುರದವರು, ಸುಮಾ ಅಂತ, ನಮ್ಮ ಸಂಬಂಧಿಕರು. ಇವರು ನಮ್ಮ ಯಜಮಾನ್ರ ಅಕ್ಕ. ನೀನು ಆಗ್ಲಿಂದಾನು ಇವ್ರ ಹತ್ರನೇ ಮಾತಾಡ್ತಿದ್ಯಾ? ಇದೇನು ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ಇವ್ರು ಇಲ್ಲಿ ಬಂದಾಗಿದ್ಲು ಇವ್ರ ಹತ್ರನೇ ಮಾತಾಡ್ತಾ ಇದ್ದೀನಿ. ಯಾಕೆ, ಏನಾಯ್ತು? ಏನಿಲ್ಲ ಬಿಡ. ಹಾಗಾದ್ರೆ ಪತ್ತು ನಂದಿನಿ ಜೊತೆ ಮಾತಾಡ್ತಿರ್ಲಿಲ್ವಾ? ನಾನು ತಪ್ಪಾಗಿ ತಿಳ್ಕೊಂಡ. ಆ ನಂದಿನಿ ಇರೋ ಹೇಗ್ ಸಾಧ್ಯ? ಆದ್ರೂ ಯಾಕೆ ನನ್ನ ಕಣ್ಣಿಗೆ ಆಗಾಗ ಕಾಣಿಸ್ಕೋತಾ ಇದ್ದಾಳೆ? ಅಯ್ಯೋ, ಭ್ರಮೆ ಕಾಡ್ತಿದೆ ನನಗೆ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀನ್ ಬಾ. ಟೈಮ್ ಆಯ್ತು, ನಡೀರಿ ಊಟ ಮಾಡೋರಂತೆ. ಏನಾಯ್ತಪ್ಪ? ಅರ್ಜೆಂಟಾಗಿ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ. ಅಪ್ಪ, ನನಗೇನೋ ನನ್ನ ಪ್ರೀತಿ ಸಿಕ್ಕಿದೆ ಅಂದ್ಕೊಂಡು ಹಾಗೆ ಶ್ರಾವಣಿ ಮೇಡಮು ನನ್ನ ಬದುಕಿಗೆ ಬರ್ತಾ ಇದ್ದಾರೆ. ಅದೇ ನನಗೆ ಒಂದ್ಸಲ ಏನೋ ಒಂಥರ ಭಯ ಶುರು ಆಗ್ಬಿಟ್ಟಿದೆಯಪ್ಪ. ನಾನು ಆಕಾಶದಲ್ಲಿರೋ ನಕ್ಷತ್ರಕ್ಕೆ ಏನಾದರೂ ಆಸೆ ಪಡ್ತಾ ಇದ್ದೀನ ಅಂತ. ಶ್ರಾವಣಿ ಮೇಡಮ್ ಕೈ ಹಿಡಿಯೋದಕ್ಕೆ ನನಗೆ ಯೋಗ್ಯತೆ ಇದೆಯಪ್ಪ? ಯಾಕೋ ಹಂಗೆ ಅನ್ಕೋತೆ ಮಗನೆ. ಎಲ್ಲರೂ ನಿನ್ನ ಬಗ್ಗೆ ಎಷ್ಟು ಮಾತಾಡ್ತಾರೆ ಗೊತ್ತಾ? ಹಾಡಿ ಹೊಗಳ್ತಾ ಇದ್ದಾರೆ ಕಣೋ. ಇಷ್ಟಾದರೂ ನೀನು ಯಾಕೋ ಹೀಗೆ ಅನ್ಕೋತೀಯ? ನೋಡೋ ಸುಬ್ಬು, ಆಕಾಶದಲ್ಲಿರೋ ಮೋಡನೇ ಭೂಮಿನ ಭೇಟಿ ಮಾಡೋಕ್ಕೆ ಮಳೆಯಾಗಿ ಬರಲ್ವನೋ? ನೀನು ಶ್ರಾವಣಿ ಅಮ್ಮ ಆಕಾಶ ಭೂಮಿ ಅಂತಲೇ ಅಂದ್ಕೊಳ್ರ. ಆದರೆ ನಿಮ್ಮಿಬ್ಬರ ಮಧ್ಯೆ ಮಳೆಯಾಗಿರೋದು ಪ್ರೀತಿ. ನೀ ಹೇಳ್ದಾಗೆ ಶ್ರಾವಣಿ ಅಮ್ಮ ನಕ್ಷತ್ರನೇ. ಆದರೆ ಅವ್ರ ಆಕಾಶದಲ್ಲಿರೋ ಕೈಗೆಟಕದೇ ಇರೋವಂಥ ನಕ್ಷತ್ರ ಅಲ್ಲ ಕಣೋ. ಯಾವಾಗಲೂ ನಿನ್ನ ಹೃದಯದಲ್ಲಿ ನಿನ್ನ ಜೊತೆಗಿರೋದು ನಕ್ಷತ್ರ. ಹೌದಪ್ಪ, ಶ್ರಾವಣಿ ಮೇಡಮು ಯಾವಾಗಲೂ ನನ್ನ ಹೃದಯದಲ್ಲಿರೋ ನಕ್ಷತ್ರನೇ. ಈ ವಿಷಯನ ಅವ್ರ ಹತ್ರ ಹೋಗಿ ಹೇಳ್ಕೊಳ್ಳೋ. ಎಲ್ಲಿವರೆಗೂ ನಿನ್ನ ಪ್ರೀತಿ ವಿಷಯ ಹೇಳ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ಒದ್ದಾಟ ಇದ್ದಿದ್ದೇ ಕಣೋ. ಇಲ್ಲ, ನಾನು ಅವನ ಹತ್ರ ಕೇಳಲೇಬೇಕು. ನನ್ನ ಮೇಲೆ ನಿಜವಾಗ್ಲೂ ಸುಬ್ಬು ಪ್ರೀತಿನೇ ಇಲ್ವಾ? ಅವ್ನು ನನ್ನ ವಿಷಯದಲ್ಲಿ ಯಾಕೆ ಹೀಗೆ ನಡ್ಕೋತಾ ಇದ್ದಾನೆ? ಅವನಿಗೆ ಪ್ರೀತಿ ಇಲ್ಲ ಅಂದ್ರೆ ಅವ್ನು ಈ ಮದ್ವೆಗೆ ಯಾಕೆ ಒಪ್ಕೋಬೇಕಾಗಿತ್ತು? ಇಲ್ಲ, ನಾಳೆ ದಿನ ಅವ್ನು ಬಂದು ನನಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದ್ರು ನಾನು ಈ ಮದುವೆಗೆ ಒಪ್ಕೊಂಡೆ ಅಂತ ಅವ್ನು ನನ್ನ ಹತ್ರ ಬಂದು ಹೇಳಬಾರ್ದು. ನಾನು ಅವನ ಹತ್ರ ಎಲ್ಲ ವಿಷಯನೂ ಮಾತಾಡ್ತೀನಿ. ನೇರವಾಗಿ ಅವನೇ ನನಗೆಲ್ಲಾನು ಹೇಳಬೇಕು. ನಾನೇ ಕೇಳ್ತೀನಿ, ಎಲ್ಲಾನು ಅವನ ಹತ್ರ ನಾನೇ ಕೇಳ್ತೀನಿ. ಅಪ್ಪ, ನೀನೊಂದು ಸತ್ಯ ಹೇಳ. ನನಗೆ ಯಜಮಾನ್ರೇ ದೇವರು. ಅವರೇ ನನ್ನ ಗುರುಗಳು, ಅವರೇ ನನ್ನ ಜೀವನ. ಅವ್ರು ಹಾಕಿದ ಗೆರೆನ ನಾನು ಯಾವತ್ತೂ ದಾಟಲ್ಲ. ಅವ್ರು ಏನೇ ಹೇಳಿದ್ರು ಇದುವರೆಗೂ ನಾನು ಪ್ರಶ್ನೆ ಮಾಡಿದವನೇ ಅಲ್ಲ. ಅವ್ರೇನಾದರೂ ನನ್ನ ಬೆಟ್ಟದ ತುದಿಗೆ ಕರ್ಕೊಂಡು ಹೋಗಿ ಇಲ್ಲಿಂದ ಬೀಳು ಹೋದ್ರೆ ನಾನು ಬೀಳ್ತೀನಪ್ಪ. ಅವ್ರು ಇವಾಗಲೇ ನನಗೆ ಪ್ರಾಣ ಬಿಟ್ಬಿಡು ಅಂದ್ರೂ ಬಿಟ್ಬಿಡ್ತೀನಪ್ಪ. ಈಗಲೂ ಅಷ್ಟೇ, ಅವ್ರು ಹೇಳಿರೋ ಒಂದೇ ಒಂದು ಮಾತಿಗೆ ಕಣ್ಣು ಮುಚ್ಕೊಂಡು ಶ್ರಾವಣಿ ಮೇಡಮ್ ಕುತ್ತಿಗೆ ತಾಳಿ ಕಟ್ಬಿಡ್ತೀನಪ್ಪ. ಮುಗೀತು, ಎಲ್ಲ ಮುಗೀತು. ಆದ್ರೆ ನಿಜವಾಗ್ಲೂ ಸುಬ್ಬುಗೆ ನನ್ನ ಬಗ್ಗೆ ಪ್ರೀತಿ ಇಲ್ಲ. ಅಪ್ಪ ಹೇಳಿದ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ಅವ್ನು ನನ್ನ ಕುತ್ತಿಗೆ ತಾಳಿ ಕಟ್ತಾ ಇದ್ದಾನೆ. ಆದ್ರೆ ಸುಬ್ಬು ಪ್ರೀತಿ ಗೆಲ್ಲೋದ್ರಲ್ಲಿ ನಾನು ಸೋತ್ ಹೋದೆ. ನಾನೇನೋ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಪ್ಪ.
ಆದರೆ ನಾನು ಕಣ್ಣು ಮುಚ್ಚಿದಾಗ್ಲೂ ನಾನು ಕಾಣೋದು ಶ್ರಾವಣಿ ಮೇಡಮ್ ಒಬ್ರೆ. ಅವ್ರ ಕುತ್ತಿಗೆಗೆ 3 ಗಂಟು ಹಾಕಿ ನಾನು ಅವ್ರ ಗಂಡ ಆಗ್ಬೋದಪ್ಪ. ಆದರೆ ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಅವ್ರ ಪ್ರೇಮಿ ಆಗ್ಬೇಕು ಅನ್ಕೊಂಡಿದ್ದೀನಿ. ಇದುವರೆಗೂ ನನ್ನ ಜೀವನದಲ್ಲಿ ಯಜಮಾನ್ರ ಮಾತು ಅಷ್ಟೇ ಮುಖ್ಯ ಅನ್ಕೊಂಡಿದ್ನಪ್ಪ. ಆದರೆ ಈಗ ಶ್ರಾವಣಿ ಮೇಡಮ್ ಮೇಲಿರೋ ಪ್ರೀತಿ ನನ್ನ ಹೃದಯ ತುಂಬ್ಕೊಂಡ್ಬಿಟ್ಟಿದ್ಯಪ್ಪ. ಅವ್ರನ್ನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೀನಪ್ಪ. ಆದರೆ ಬರೀ ಮಾತುಗಳಲ್ಲಿ ನಾನು ಹೇಗೆ ಹೇಳ್ಕೊಳ್ಳಪ್ಪ ಇದನ್ನ? ಅವ್ರು ನನ್ನ ಪ್ರಾಣ ಅಂದರೂ ಕಮ್ಮಿನೇ, ನನ್ನ ಜೀವನ ಅಂದರೂ ಕಮ್ಮಿನೇ ಅಪ್ಪ. ಅವರು ಇದೆಲ್ಲದಕ್ಕಿಂತನೂ ಜಾಸ್ತಿ ಅಪ್ಪ. ಹಾಗಿದ್ರೆ ಹೋಗಿ ಹೇಳ್ಕೊಂಬಿಡು, ನೀನು ತಡ ಮಾಡಕ್ಕೆ ಹೋಗ್ಬೇಡ. ನೀನು ಹೇಳೋ ಮಾತುಗಳಿಗೋಸ್ಕರ ಶ್ರಾವಣಿ ಮರು ಕೂಡ ಕಾಯ್ತಾ ಇರ್ತಾರೆ ಕಣೋ. ಹೋಗು, ಈ ಕ್ಷಣನೇ ಹೋಗಿ ಹೇಳ್ಕೊಳ್ಳು. ಅಪ್ಪ ಹೌದು ಕಣೋ ಮಗನೇ, ಪ್ರೀತಿಸೋ ಜೀವಗಳು ಒಂದಾಗ್ಬೇಕು ಕಣೋ. ಅದಕ್ಕೂ ಮುಂಚೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಗಳನ್ನ ಹೇಳ್ಕೋಬೇಕು ಮಗನೇ. ಹೋಗು, ಬೇಗ ಹೋಗು. ಆಯ್ತಪ್ಪ, ನಾನು ಈ ಕ್ಷಣನೇ ಶ್ರಾವಣಿ ಮೇಡಮ್ಗೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ವಿಷಯ ಎಲ್ಲ ಹೇಳ್ತೀನಿ. ಇನ್ನು ಹಿಂಜರಿಯಲ್ಲಪ್ಪ. ಸುಬ್ಬು, ಆಲ್ ದಿ ಬೆಸ್ಟ್.